ಜನರಲ್ಲಾಗಿ ಕಂಪ್ಲೇಂಟ್ಸ್ಗಳು ಬಂದಾಗ FIR ಮಾಡಲೇಬೇಕಾದಂಥದ್ರಲ್ಲಿ ಮಾಡಲೇಬೇಕು. ಅದಕ್ಕೆ ಆಪ್ಷನ್ಸ್ ಇಲ್ಲ ಅವರಿಗೆ. ಸ್ವಲ್ಪ ಒಂದಿಷ್ಟು ತಡವಾಗಿ ಆಗ್ಬೋದು, ಬಟ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಅವರ ಉನ್ನತ ಅಧಿಕಾರಿಗಳು ಗಮನಿಸ್ತಾರೆ, ಅದನ್ನು ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಅದು ಪ್ರೊಸೀಜರೇ ಇದೆ. ಈಗ ಸಬ್ ಇನ್ಸ್ಪೆಕ್ಟ್ರ್ ಮಾಡಲಿಲ್ಲ ಅಂದರೆ ಇನ್ಸ್ಪೆಕ್ಟ್ರ್ ಕೇಳ್ತಾರೆ, ಇನ್ಸ್ಪೆಕ್ಟ್ರ್ ಮಾಡಲಿಲ್ಲ DYSP ಕೇಳ್ತಾರೆ, DYSP ಮಾಡಲಿಲ್ಲ ಅಂದರೆ SP ಕೇಳ್ತಾರೆ. ಈ ಥರ ಒಂದು ಹೈರಾರ್ಕಿ ನಮ್ಮಲ್ಲಿ ಇದೆ. ಆದ್ದರಿಂದ ಆ ಕೆಲಸ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಏನಾದರೂ ಸ್ವಲ್ಪ ಶಾರ್ಟ್ ಕಮಿಂಗ್ಸ್ ಇದ್ದರೆ SP ಅವರು ರಿವ್ಯೂ ತೊಗೊಳ್ತಾರೆ. ಆ ರಿವ್ಯೂ ತೊಗೊಂಡಾಗ ಇದನ್ನು ಗಮನಿಸಿ, ಯಾಕಪ್ಪ ನೀನು FIR ಮಾಡಲಿಲ್ಲ, ಯಾಕೆ ಇದನ್ನು ಬಿಟ್ಟಿದೆಯಾ ಅಂತ ಕೇಳ್ತಾರೆ. ಹಾಗೆ ಅದು ಮರೆತು ಹೋಗೋದಿಲ್ಲ. BJP ಆಕ್ರೋಶ ಬಿಟ್ಟರೆ ಅದು ಜನಾಕ್ರೋಶ ಅಲ್ಲ, BJP ಆಕ್ರೋಶ. ಅದಕ್ಕೆ ಯಾಕೆ ಆಗ್ತಾ ಇದೆ? ಸೆಂಟ್ರಲ್ ಟ್ಯಾಕ್ಸೇಷನ್ನು ಸ್ಟಡಿ ಮಾಡಿದರೆ ನೀವು, ಟ್ಯಾಕ್ಸ್ ಸ್ಟ್ರಕ್ಚರನ್ನು ನಾವು ಸರಿಯಾಗಿ ಕೊಡದೆ ಹೋದರೆ ಒಂದು ಸಮಾಜಕ್ಕೆ ಅದರ ಎಫೆಕ್ಟ್ ಯಾರ ಮೇಲೆ ಅಂದರೆ ಕಾಮನ್ ಮ್ಯಾನ್ ಮೇಲೆ ಆಗುತ್ತೆ. ನಾವು 20,000 ಕೋಟಿ ಮೇಲೆ ನಾವು ನಿಮಗೆ GST ಕೊಡ್ತಾಯಿದ್ದೀವಿ. ಸೆಕೆಂಡ್ ಬಿಗ್ಗೆಸ್ಟ್ ಸ್ಟೇಟ್ ಇನ್ ದಿ ಕಂಟ್ರಿ GST ಕಾಂಟ್ರಿಬ್ಯೂಷನ್ನಲ್ಲಿ. ನಮಗೆ ಎಷ್ಟು ವಾಪಸ್ ಕೊಡ್ತೀರಿ ನೀವು? ನಮಗೆ ಎಷ್ಟು ವಾಪಸ್ ಕೊಟ್ಟಿದ್ದೀರಿ? 5-6 ಸಾವಿರ ಕೋಟಿ ಕೊಟ್ಬಿಟ್ಟು ನೀವು ಮ್ಯಾನೇಜ್ ಮಾಡ್ಕೊಳ್ಳಿ ಹೆಂಗಾರ ಬೇಕಾದ್ರು ಅಂದ್ರೇನು ಕಾಂಗ್ರೆಸ್ ಗೌರ್ಮೆಂಟ್ ಅಂತ ಮಾಡ್ತಾಯಿದ್ದೀರಾ? ನೀವೇ ಬಡ್ಜೆಟ್ನಲ್ಲಿ ಹೇಳ್ತೀರಾ 5,300 ಕೋಟಿ ಇರಿಗೇಷನಿಗೆ ಕೊಡ್ತೀವಿ, ಭದ್ರಾ ಪ್ರಾಜೆಕ್ಟಿಗೆ ಅಂತ ನೀವೇ ಹೇಳ್ಕೊಂಡು ಬಡ್ಜೆಟ್ನಲ್ಲಿ ಅನೌನ್ಸ್ ಮಾಡಿ ಹಣ ಕೊಡದೇ ಇದ್ದರೆ ಯಾರು ತಪ್ಪು? ನಾವು ಹೌದಪ್ಪ, ನಮ್ಮ ರಿಸೋರ್ಸ್ನಲ್ಲಿ ನಾವು ಆಡಳಿತ ಮಾಡಬೇಕು, ಅದಕ್ಕಾಗಿ ಬೆಲೆ ಏರಿಕೆ ಆಗ್ತದೆ ಬಿಟ್ಟರೆ ಏನು ನಮ್ಮಿಂದನೇ ಆಗಿದೆ ಅಂತ ಒಪ್ಪೋದಕ್ಕೆ ತಯಾರಿಲ್ಲ. ಏನೂ ಆಗಿಲ್ಲ. ಯಾಕಾಗಿದೆ? ಗ್ಯಾರಂಟಿ ಬಡ್ಜೆಟ್ನಲ್ಲಿ ಕೊಟ್ಟಿದ್ದೀವಿ ನಾವು, ಔಟ್ ಆಫ್ ದಿ ಬಡ್ಜೆಟ್ನಲ್ಲಿ ಕೊಟ್ಟಿಲ್ಲ. ಔಟ್ ಆಫ್ ದಿ ಬಡ್ಜೆಟ್ನಲ್ಲಿ ಕೊಟ್ಟಿದ್ರೆ ಅವ್ರು ಹೇಳೋದು ಸರಿ, ಹೌದಪ್ಪ ನಿಮ್ಮ ಇಷ್ಟಕ್ಕೆ ಬಂದಂಗೆ ಹಣ ಖರ್ಚು ಮಾಡ್ತೀರಂತ. ಬಡ್ಜೆಟ್ನಲ್ಲಿ ಸದನದಲ್ಲಿ ಇವರು ಇದ್ದಾರಲ್ವ, ಇವರು ಚರ್ಚೆ ಮಾಡಿದಾರಲ್ವ, ಬಡ್ಜೆಟ್ ಚರ್ಚೆ ಇವರು ಮಾಡಿದಾರಲ್ಲ. ಅದರಿಂದ ಬೆಲೆ ಏರಿಕೆ ಬರೀ ನಮ್ಮ ತಲೆ ಮೇಲೆ ಕಟ್ಟೋದು ಸರಿ ಇರಲ್ಲ. ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದಲ್ಲಿ ಕಾರಣ ಹೌದು. ಕುಮಾರಸ್ವಾಮಿ ಅವರನ್ನ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ, ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು. ಕುಮಾರಸ್ವಾಮಿ ಅವರನ್ನ ಸರ್, ಕೇಂದ್ರ ಸರ್ಕಾರ. ಇಲ್ಲಪ್ಪ, ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯದ ಪ್ರತಿನಿಧಿ ಅವರು. ಅದರಲ್ಲೂ ಕೂಡ ಒಳ್ಳೆಯ ಖಾತೆ, ಇಂಡಸ್ಟ್ರಿ ಮಿನಿಸ್ಟರ್ ಅಂದರೆ ತಮಾಷೆ ಅಲ್ಲ. ಇಡೀ ದೇಶದ ಕೈಗಾರಿಕೆನೇ ಅವ್ರ ಕೈನಲ್ಲಿದೆ. ಅವರಲ್ಲಿ ನಾವ್ಯಾಕೆ ಏನಾದರೂ ಹೇಳೋಕ್ಕಾಗುತ್ತೆ? ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು SP ನೇತೃತ್ವದಲ್ಲಿ ಜಮೀನುಗಳನ್ನು ಸರ್ವೆ ಮಾಡಿಸ್ತಾ ಇದ್ದಾರೆ. ನನಗೆ ಗೊತ್ತಿದ್ದಂಗೆ ಯಾವುದೂ ಇಲ್ಲ. GRP ಪೊಲೀಸ್ ಅಂತ ರೈಲ್ವೆ